ಹಲೋ ಹಲೋ ಸರ್ ಚೇತನ್ ಸರ್ ನಮಸ್ಕಾರ ಬಂದು ನಾಗರಾಜು ನಮಸ್ಕಾರ ಹೇಳಿ ಸರ್. ಪ್ರೆಸ್ ರಿಪೋರ್ಟ್ರು ತುಂಬ ಚೆನ್ನಾಗಿ ಮಾಡಿದ್ದೀರಾ ನಿಮ್ಮದು ಸೆಲೆಬ್ರಿಟಿ ಅಡ್ಡ. ಹಾಂ ಸರ್ ಹೇಳಿ. ಮಾತಾಡ್ಬೋದಾ ಸರ್ ಒಂದು ನಿಮಿಷ? ಹೇಳಿ ಸರ್ ಮಾತಾಡಿ. ಓಕೆ ಓಕೆ ತುಂಬ ಚೆನ್ನಾಗಿ ಮಾಡಿದ್ದೀರಾ, ನಾನು ನೋಡಿರಲಿಲ್ಲ. ಮತ್ತು ತುಂಬಾ ಕಮ್ಮಿ ಕೂಡ ಮಾಡಿದ್ದೀರಾ. ಬನ್ನೂರು ಹೋಬ್ಳಿಲಿ ಸಿಟಿ ಥರ ಅರೇಂಜ್ ಮಾಡಿದ್ದೀರಾ ನೀವು ಅಂದರೆ ತುಂಬ ಖುಷಿ ಆಗುತ್ತೆ. ನಿಮ್ಮನ್ನ ಹೊಗಳ್ತಾ ಇಲ್ಲ, ನೀವು ಮಾಡಿರೋದನ್ನ ನಾವು ಹೊಗಳ್ತಾ ಇರೋಂಥದ್ದು. ತುಂಬ ಚೆನ್ನಾಗಿ ಮಾಡಿದ್ದೀರಾ. ಅದೇ ಒಂದು ಡಜನ್ ಬಡ ಕೊಟ್ಟಿದ್ರಲ್ಲ ಹಂಗಾಗಿ ಸರ್ ನೋಡಿದೆ ನಾನೀಗ. ಇವಾಗ ಹೋಗಿದ್ದೀರಾ ಸರ್, ಅಲ್ಲಿ ಇದ್ದೀರಾ? ಹಾಂ ಎಲ್ಲ ಇದ್ದೀನಿ ಸರ್. ತುಂಬ ಚೆನ್ನಾಗಿ ಮಾಡಿದ್ದೀರಾ. ಪಿಂಕ್ ಕಲರ್ ಕೂಡ ಜನಕ್ಕೆ ಅನುಕೂಲ ಆಗೋಂಥ ಮಾಡಿದ್ದೀರಾ. ಜನ ಒಂದು ಸ್ವಲ್ಪ ಅದನ್ನ ಅನುಕೂಲ ಪಡ್ಕೊಬೇಕು ಸರ್. ಸರ್ ಅದಕ್ಕೆ ಅಂದ್ಬಿಟ್ಟೆ ಮಾಡಿ. ಯಾಕೆಂದ್ರೆ ಇಡೀ ನಾನು ಲೆಕ್ಕಾಚಾರ ನೋಡಿದ್ರೆ ಇದು ನರಸೀಪುರ ತಾಲೂಕು ಮಳವಳ್ಳಿ ತಾಲೂಕಿಗೆ ಫಸ್ಟ್ ಟೈಮ್ ಮಾಡಿರೋಂಥದ್ದು ಇದು ಹೊಸ ಕಾನ್ಸೆಪ್ಟು. ಒಳ್ಳೆ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ ಪಾಪ. ಬಾಡಿಗೆ ಅಷ್ಟು ಬಾಡಿಗೆ ದುಬಾರಿ. ತಮ್ಮ ಮಳಿಗೆ ಬಾಡಿಗೆ. ಆದರೂ ನೀವು ಇಷ್ಟು ಜನಕ್ಕೆ ಬರೀ 500 ರೂಪಾಯಿಗೆ ನೀವು ಇಷ್ಟು ಅನುಕೂಲ ಮಾಡಿಕೊಡ್ತೀರಾ ಅಂದರೆ ನಿಜವೂ ಖುಷಿ ಆಗುತ್ತೆ ಸರ್. ಒಳ್ಳೇದನ್ನ ಯಾವತ್ತು ಹೊಗಳ್ಬೇಕು ಸರ್, ಕೆಟ್ಟದನ್ನ ಯಾವತ್ತು ತೆಗಳ್ಬೇಕು. ಹಾಗಾಗಿ ಇಲ್ಲ ಆಯ್ತು, ನಾನು ನಿಮ್ಮ ಜೊತೆ ಮಾತಾಡ್ತಿರೋದು ಕೂಡ ಒಂದು ಸುದ್ದಿ ಮಾಡೋಣ ಅಂತಲೇ ಮಾತಾಡ್ತಾ ಇದ್ದೀನಿ ಚೇತನ್ ಅವರೇ. ಇಂಟೀರಿಯರ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಯಾಕೆಂದರೆ ಇದು ಬೇಕಾಗಿತ್ತು ನಮ್ಮ ಬನ್ನೂರು ಜನತೆಗೆ, ಬನ್ನೂರು ಹೋಬಳಿ ಸುತ್ತಮುತ್ತ ಜನತೆಗೆ. ಇದೇನು ಬೇಕಾಗಿತ್ತು, ಒಂದು ಸಣ್ಣ ಸಣ್ಣ ಪುಟ್ಟ ಪಾರ್ಟಿಗಳು ಮಾಡೋದಕ್ಕೆ, ಬರ್ತಾರೆ ಪಾರ್ಟಿಗಳನ್ನ. ಅದಕ್ಕೆ ನಾನು ಖುಷಿ ಆಯ್ತು. ತುಂಬಾ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ, ಒಳ್ಳೆ ಕ್ರಿಯೇಟಿವ್ ಆಗಿ ಮಾಡಿದ್ದೀರಾ. ಅದನ್ನ ಜನ ಅರ್ಥ ಮಾಡ್ಕೊಬೇಕು. ನಮ್ಮ ಮೂಲಕನಾರು, ನಮ್ಮ ಚಾನಲ್ ಮೂಲಕನಾರು ಜನ ಸ್ವಲ್ಪ ಪ್ರಚಾರ ಆಗ್ಲಿ, ಅವರು ಕೂಡ ಬರ್ಲಿ ಅಂತ ಒಂದು ಆಸೆ. ನಮ್ಮ ಬಂಧು ಜನಕ್ಕೆ ತಾವು ಹೊರಗಡೆ ಊರಿಂದ ಬಂದು ಇಷ್ಟೆಲ್ಲ ಮಾಡಿದಿರ ಅಂದ್ರೆ ನಿಜವೂ ಖುಷಿ ಸರ್. 180. ಓಕೆ ಓಕೆ ಸರಿ ಸರ್. ಇನ್ನೊಂದು ತಾವು ಹಾಕಿರೋದು ಇದು ಹಾಕಿದ್ರ ನೋಡಿ, ಇಲ್ಲಿ ಏನು ಪ್ರೊಜೆಕ್ಟರ್ ಕೂಡ ಹಾಕಿದಿರಾ ಒಂದು ರೂಮಲ್ಲಿ. ನಿಜವೂ ಹಾಕಿದ್ವಿ, 2 ರೂಮ್ಗೂ ಐತೆ. 2 ರೂಮ್ಗೂ ಪ್ರೊಜೆಕ್ಟ್ ಹಾಕಿದಿರಾ? ಎಸಿ ಮಾಡಿದ್ರ ಅಂದ್ರೆ ಖುಷಿ ಆಗುತ್ತೆ ಸರ್. ಒಳ್ಳೇದಾಗ್ಲಿ, ಮತ್ತೆ ಪ್ರಚಾರ ಆಗ್ಲಿ ಅಂತ ನಾನು ಜೊತೆ ಮಾತಾಡ್ತಾ ಇದೀನಿ. ಇದು ಕೂಡ ಒಂದು ಪ್ರಚಾರಕ್ಕೋಸ್ಕರ ಒಂದು ಸುದ್ದಿ ಮಾಡ್ತೀನಿ ನಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ. ಇದೊಂದು ಕೂಡ ಒಂದು ಪ್ರಚಾರ ಆಗ್ಲಿ ಚೇತನ್ ಅವರೇ. ನಮ್ಮ ಬನ್ನೂರು ಬಂದು ತಾವು ನಿಮ್ಗೂ ಸಬ್ಸ್ಕ್ರೈಬರ್ ಸಿಗ್ಲಿ, ಲೈಕ್ ಸಿಗ್ಲಿ. ಒಳ್ಳೇದಾಗ್ಲಿ ಸರ್. ಸಬ್ಸ್ಕ್ರೈಬರ್ ಎಲ್ಲ ಇದಾರೆ, ಲೈಕ್ಸ್ ಇದಾರೆ. ಲೈಕ್ ನಮ್ಗೆ ಕೆಲಸ ಮಾಡಲ್ಲ ನಾನು. ಫಸ್ಟ್ ಜನಕ್ಕೆ ಸುದ್ದಿ ತಲುಪಬೇಕಷ್ಟೇ. ಜನಕ್ಕೆ ಸುದ್ದಿ ತಲುಪಬೇಕು. ಒಳ್ಳೇದಾಗಿ ತಲುಪಬೇಕು, ಕೆಟ್ಟದ್ದು ಕೆಟ್ಟದಾಗಿ ತಲುಪಬೇಕು ಅಷ್ಟೇ. ಸರ್ ಕೆಟ್ಟದನ್ನ ಕೆಟ್ಟದ್ದು ಬಿಂಬಿಸ್ಬೇಕು, ಒಳ್ಳೇದನ್ನ ಒಳ್ಳೆ. ನೋಡಿ ಇಷ್ಟೆಲ್ಲ ತುಂಬಾ ಚೆನ್ನಾಗಿ ಎಲ್ಲ ಡೆಕೋರೇಟ್ ಮಾಡಿದಿರಾ. ಹಾಗಾಗಿ ಬಾಬು ಅವರು ಒಂದ್ಸಲ ಬಂದಿದ್ರು, ಅವರು ಮಾಡಿದ್ರು. ಇರ್ಲಿ ಸರ್, ಎಲ್ಲರೂ ಮಾಧ್ಯಮದವ್ರು ನಮ್ಮೆಲ್ಲ ಫ್ರೆಂಡ್ಸೇ ಮಾಡ್ಲಿ, ಪ್ರಚಾರ ಮಾಡಿ. ಯಾಕೆಂದ್ರೆ ನಾವು ಇಷ್ಟೆಲ್ಲ ಬಂಡವಾಳ ಹಾಕೊಂಡು ಮಾಡಿದ್ರ ಅಂದ್ರೆ ಚೇತನ್ ಅವರೇ, ಸ್ವಲ್ಪ ದಯವಿಟ್ಟು ಪ್ರಚಾರ ಬೇಕು ತಮ್ಗೆ ಮುಖ್ಯವಾಗಿ. ಸರ್ ಹೌದು ಸರ್. ನೋಡಿ ಉದಾಹರಣೆಗೆ ಒಂದು ಮೀಡಿಯಾದಲ್ಲಿ, ಒಂದು ಚಾನಲ್ ಅಲ್ಲಿ 8 ಆಣೆ ಶಾಂಪೂನ ಬೆಳಗಿನ ಸಂಜೆವರೆಗೂ ತೋರಿಸ್ತಾರೆ. ಆ ಥರ ಪ್ರಚಾರದಲ್ಲೇ ಮೇನ್ ಆಗಿರೋಂಥದ್ದು. ಇಲ್ಲ ಚೆನ್ನಾಗೆಲ್ಲ ಇಂಟೀರಿಯರ್ ಮಾಡಿದಿರಾ. ರೇಟು ತುಂಬಾ ಕಮ್ಮಿ ಕೂಡ ಮಾಡಿದಿರಾ, ಜನಗಳಿಗೆ ಅನುಕೂಲ ಆಗೋ ಥರ. ಬನ್ನೂರು ಜನತೆ, ಬನ್ನೂರಿನ ಹೋಬಳಿ ಜನತೆ ಅದನ್ನ ಸದುಪಯೋಗ ಪಡಿಸ್ಕೊಬೇಕು. ಸರ್ ಹೌದು. ತುಂಬಾ ಚೆನ್ನಾಗಿ ಮಾಡಿದಿರಾ ಚೇತನ್ ಸರ್. ವಿತ್ AC ಮಾಡಿದಿರಲ್ಲ, ಅದೊಂದು ಖುಷಿ. ಮತ್ತೆ ವಿತ್ ನೀವು ಇದು ಕೂಡ ಸ್ಪೀಕರ್ ಬಾಕ್ಸು ಕೂಡ ಏನೇನು ಬೇಕು ಒಂದು ಬರ್ತಾರೆ ಸೆಲೆಬ್ರಿಟಿಗೆ ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ದೀರಾ. ಹೌದು ಸರ್ ಹೌದು. ಇದರಿಂದ ನನ್ನ ಪ್ರಕಾರ ಇದರಿಂದ ನಿಮ್ಗೆ ಲಾಭ ಅಂತೂ ಇಲ್ಲ ನಂಗೆ ಗೊತ್ತು. ಏನೋ ಒಂದು ಒಳ್ಳೆದಾಗಿ ಸರ್ವಿಸ್ ಮಾಡ್ಬೇಕು ಅಂತ ಮಾಡಿದಿರಿ. ಹೌದು, ಒಂದು ಜನಗಳಿಗೆ ಗೊತ್ತಾಗಲಿ ಅಂತ ಸದ್ಯಕ್ಕೆ ಏನು ಬರೋದಿಲ್ಲ. ಓಕೆ, ನಾನು ಕೂಡ ಒಳ್ಳೇದಾಗ್ಲಿ ಸರ್ ಪ್ರಚಾರ ಮಾಡ್ಕೊಡ್ತೀನಿ ಚೇತನ್ ಸರ್. ಥ್ಯಾಂಕ್ ಯು. ಸರಿ ಸರ್, ಮಾಡಿ ಸರ್. ಥ್ಯಾಂಕ್ ಯು. ಇದು ಅಡ್ಡ ಅಂದ್ರೆ